ಕಾವ್ಯ, ನೀನು ಯಾಕೋ ಆ ಥರ ಬಿದ್ದೆ ಅನಿಸ್ತಾ ಇದೆ. ನೀನೊಬ್ಬನೇ ನೋಡು ಬಾಕಿ ಇದ್ದಿದ್ದು. ನೀನಾದರೂ ನನ್ನನ್ನು ಅರ್ಥ ಮಾಡ್ಕೋತೀಯ ಅನ್ನೋ ನಂಬಿಕೆ ಇತ್ತು. ಆದರೆ ನನ್ನ ಯಾರೂ ಅರ್ಥ ಮಾಡ್ಕೊಳ್ಳೋದಿಲ್ಲ. ನನ್ನ ಬಗ್ಗೆ ಈ ಪ್ರಪಂಚಕ್ಕೆ ನಂಬಿಕೆ ಇಲ್ಲ. ಕಾವ್ಯ, ನಾನಂತೂ ರಾಘಣ್ಣನ ಹತ್ರ ಸಂಗೀತ ಕಲಿಯಕ್ಕೆ ಹೋಗಿದ್ದೆ. ನೀನಾದರೂ ಸ್ವಲ್ಪ ಹುಷಾರಾಗಿರ್ಬೇಕಾಗಿತ್ತಲ್ವಾ? ಅಟ್ಲೀಸ್ಟ್ ನಾನು ಸಿಕ್ಕಿದ ಮೇಲೆ ಆದರೂ ಶಾಲಿನಿ ಬಗ್ಗೆ ಹೇಳಬೇಕಾಗಿತ್ತು. ಶಾಲಿನಿ ಬಗ್ಗೆ ಯಾವ ವಿಷಯ ನಾನು ನಿನ್ನ ಹತ್ರ ಹೇಳಿ? ನಿನ್ನ ಥರನೇ ಅವಳು ನನಗೆ ಕ್ಲೋಸ್ ಫ್ರೆಂಡ್. ಅವಳ ಲವ್ ಮ್ಯಾಟರ್. ಒಬ್ಬ ಎಜುಕೇಟೆಡ್ ಆಗಿ ನೀನು ಈ ಮಾತು ಹೇಳ್ಬೋದಾ? ಅದು ಅವಳ ಪರ್ಸ್ನಲ್. ಒಪ್ಕೊಂಡೆ, ಪ್ರೀತಿ ಅನ್ನೋದು ಜಾತಿ ಮತಗಳನ್ನು ಮೀರಿದ್ದು ಅಂತ. ಹಾಗಂತ ಅವ್ರ ತಂದೆ ತಾಯಿ ಗಮನಕ್ಕೆ ತರದೆ ಗುಟ್ಟೋಗಿದ್ದು ತಪ್ಪಲ್ವಾ? ನಾನಿಲ್ಲಿ ಜಾತಿ ಪ್ರಶ್ನೆ ಮಾಡ್ತಾ ಇಲ್ಲ. ಹೇಳ್ದೆ ಕೇಳ್ದೆ ಓಡೋದ್ರಲ್ಲ, ಅದು ತಪ್ಪು. ಅವಳು ಊರಿನಲ್ಲಿ ಕೋಮು ಗಲಭೆ ಆಗುತ್ತೆ ಅಂತ ಹೆದರ್ಬಿಟ್ಲು. ನಾನು ಅವಳಿಗೆ ಎಷ್ಟೋ ಸಲ ಹೇಳಿದೆ, ನೀನು ಹೋಗ್ತಿರೋ ದಾರಿ ಸರಿ ಇಲ್ಲ ಅಂತ. ಆದರೆ ಅವಳು ನನ್ನ ಮಾತೇ ಕೇಳಲಿಲ್ಲ. ಆ ಸಮಯಕ್ಕೆ ಅವಳಿಗೆ ಅದು ರುಚಿಸ್ಲಿಲ್ಲ. ಇದನ್ನೇ ನೀನು ನನ್ನ ಹತ್ರ ಚರ್ಚೆ ಮಾಡಿದ್ದಿದ್ರೆ ಆಗ್ಲೇ ಏನಾದರೂ ಪರಿಹಾರ ಹುಡುಕ್ಬೋದಾಗಿತ್ತಲ್ವಾ? ನಿನ್ನ ವಿದ್ಯಾಭ್ಯಾಸ ನನಗೆ ಎಷ್ಟು ಮುಖ್ಯ ಅಂತ ನಿಂಗೆ ಗೊತ್ತು. ನಿನಗೆ ತೊಂದರೆ ಕೊಡೋದು ನನಗೆ ಸರಿ ಅನ್ನಿಸ್ಲಿಲ್ಲ. ಈಗ ನೋಡು, ಕುತ್ತಿಗೆಗೆ ಬಂದಿದೆ. ಇದರಿಂದ ನಿಮ್ಮ ಅಕ್ಕನ ಮದುವೆ ನಿಂತೋದ್ರೆ? ಕಿರಣ್, ಹೌದು ಕಾವ್ಯ, ಯಾವುದು ನಾವು ಅಂದ್ಕೊಂಡಾಗ ಆಗ್ತಾ ಇಲ್ಲ. ಅದಕ್ಕೆ ಹೇಳ್ತಾ ಇರೋದು. ಹಾಗಾಗಬಾರ್ದು. ಇದಕ್ಕೆ ನೀ ನನಗೆ ಹೆಲ್ಪ್ ಮಾಡು. ಸರಿ, ನಾನು ಯಾರನ್ನಾದ್ರೂ ಲಾಯರ್ನ ಕಂಡು ಶಾಲಿನಿ ಪ್ರಕರಣದ ಬಗ್ಗೆ ವಿಚಾರಿಸ್ತೀನಿ. ಆದರೆ ನೀನು ನಿಮ್ಮ ಅಕ್ಕನ ಮದುವೆ ಮುಗಿಯೋವರೆಗೂ ದಯವಿಟ್ಟು ಮೌನಗೌರಿಯಾಗಿದ್ದು. ವೈಯಕ್ತಿಕವಾಗಿ ನಿನ್ಗೆ ಬಹಳ ಮುಖ್ಯ. ಹೌದು, ನನ್ನ ಮಾತು, ನನ್ನ ಈ ಅತಿಯಾದ ಮಾತೇ ನನ್ನನ್ನು ಹಾಳು ಮಾಡ್ತಿರೋದು. ನನಗೆ ನಾನೇ ಕಡಿವಾಣ ಹಾಕೋತೀನಿ. ನನ್ನ ಈ ಮಾತು ನನ್ನ ಅಂತರಂಗದಲ್ಲೇ ಉಳಿಯುತ್ತೆ. ಎಕ್ಸೈಟ್ ಆಗ್ಬೇಡ ಕಾವ್ಯ. ನೀನು ಎಲ್ಲಿ ತಪ್ತಾ ಇದೆಯಾ ಅಂತ ಹೇಳೋ ಸಲಹೆ ನನಗಿಲ್ವಾ? ಅದು ಸಲಹೆ ಅಲ್ಲ ಕಿರಣ, ಅಧಿಕಾರ. ನನ್ನ ತಂದೆಗೆ ಬಿಟ್ರೆ ನಿನಗೆ ಮಾತ್ರನೇ ಆ ಹಕ್ಕಿರೋದು. ದಿವ್ಯಕ್ಕನ ಮದುವೆ ಚೆನ್ನಾಗಾಗಲೇಬೇಕು. ಅವಳು ಇತ್ತೀಚೆಗೆ ಎಷ್ಟು ಸಂತೋಷವಾಗಿರ್ತಾಳೆ ಗೊತ್ತಾ? ಈಗ ನಗು ಶಾಶ್ವತವಾಗಿರ್ಬೇಕು. ಎಲ್ಲ ಸರಾಗವಾಗಲಿ ಅಂತ ನಾವು ಹಾರೈಸೋಣ. ಆದರೆ ಆಗಬಾರ್ದಾದ್ರೆ ಅದನ್ನು ಎದುರಿಸೋ ಶಕ್ತಿ ನಮ್ಮ ಮನಸ್ಸಿಗಿರ್ಬೇಕಲ್ವಾ? ಹೌದು, ದಿವ್ಯಕ್ಕನ ಸ್ವಭಾವ ನನಗೆ ಚೆನ್ನಾಗಿ ಗೊತ್ತು. ಎದುರುಗಡೆ ಕೋಪ, ಆದರೆ ಮನಸ್ಸಿನಲ್ಲಿ ಪ್ರೀತಿಯೇ ಬುತ್ತಿ. ಅವಳಿಗೆ ಒಳ್ಳೇದಾಗಲೇಬೇಕು. ಎಲ್ಲ ಒಳ್ಳೇದಾಗುತ್ತೆ. ಬಾ ಹೋಗೋಣ. ಓಯ್ ಕುಟ್ಟಿ, ವಿಷಯ ಗೊತ್ತೇನೋ? ನಮ್ಮ ಜ್ಯೋತಪ್ಪನ ಮಗಳ ಗುಲಾಬಿ ಕೊಲೆ ಆಗಿದ್ದು ನಿಜವಂತೆ. ನಮ್ಮ ರಂಗ ಅಂತೂ ಓಡಿ ಹೋದ ಹುಡುಗಿರು ಅಂತ ಸಿನಿಮಾ ತೆಗಿತಾನಂತೆ. ಅಲ್ಲ ಸಿಂಗಣ್ಣ, ಈ ಗುಲಾಬಿನ ಕೊಲೆ ಮಾಡಿದ ಯಾರು ಮಾರ್ಯ? ಅದು ಸಿಂಪಲ್ ಅಲ್ಲಿ. ಮುಂದೆ ಶಾಲಿನ ಯಾರು ಕೊಲೆ ಮಾಡ್ತಾರೋ ಅವನೇ. ಹಂಗಂತಾರೆ ಶಾಲಿನೂ ಕೊಲೆ ಆಗ್ತಾಳೆ ಮಾರ್ಯ? ಹೋಗಿ ಭಗವತಿ ಅಮ್ಮನ ಹತ್ರ ಕಣಿಗೇಳು. ಹಂಗಾದ್ರೆ ಈ ಕೊಲೆ ಎಲ್ಲ ಮಾಡ್ತಿರೋರು ಯಾರು ಮಾರ್ಯ? ಸುಮ್ಮನಿರು. ಪೊಲೀಸ್ನವರು ಸಿವಿಲ್ ಡ್ರೆಸ್ನಲ್ಲಿ ತಿರುಗ್ತಾ ಇರ್ತಾರಂತೆ, ಮೂಸ್ತಾ ಇರ್ತಾರಂತೆ. ರಂಗ ಹೇಳ್ತಿದ್ದ. ಮತ್ತೆ ಮುಂದೆ ನಮ್ಮೂರಿಂದ ಓಡಿ ಹೋಗೋ ಹುಡುಗಿರು ಯಾರು ಗೊತ್ತಿರೋ? ಏನ್ರೋ ದಂಡಪಿಂಡಗಳ, ನಿಮಗೆ ಮಾನ ಮರ್ಯಾದೆ ಇದೆಯಾ? ಊರಿನ ಹೆಣ್ಮಕ್ಳ ಬಗ್ಗೆ ಇಷ್ಟೊಂದು ಲಘುವಾಗಿ ಮಾತಾಡ್ತೀರಲ್ಲ. ನಮ್ಮ ಬಾಯಿ ನಮ್ಮ ವಿಚಾರ, ನಿಮ್ಗೇನು? ಥು, ನಿಮ್ಮ ಬಂಡವಾಳಿಗಿಷ್ಟು. ನೀವು ಸುಮ್ಮನೆ ನಿಮ್ಮ ಕೆಲಸ ಮಾಡಿ, ನಾವು ಏನಾದರೂ ಮಾತಾಡ್ತೇವೆ. ನಿಮಗೇನು? ಏನು ಚಂದ್ರಾತಮ್ಮ ಹುಚ್ಚ? ಧೀಂ ತನನನ ಧೀಂ ತನನನ ಧೀಂ ತನನನ ಧೀಂ ಧೀಂ ತನನನ ಧೀಂ ತನನನ ಧೀಂ ತನನನ ಧೀಂ ಧೀಂ ತನನನ ಧೀಂ ತನನನ ಧೀಂ ತನನನ ಧೀಂ
ಹೌದು, ನನಗೆ ಹುಚ್ಚು. ನಾನು ಹುಚ್ಚಿನೇ. ನಿಮ್ಮಂಥವ್ರನ್ನ ಕಂಡ್ರೆ ನಾನು ಹುಚ್ಚು ಇನ್ನೂ ಜಾಸ್ತಿ ಆಗತ್ತೆ. ಅಲ್ಲಿ ತಗೊಂಡು ಹೌದು ಹೌದು, ನನಗೆ ಹುಚ್ಚು. ನಾನು ಹುಚ್ಚಿನೇ. ನಿಮ್ಮನ್ನೆಲ್ಲ ನೋಡಿದ್ರೆ ನಾನು ಹುಚ್ಚು ಇನ್ನು ಜಾಸ್ತಿ ಕಲ್ ತಗೊಂಡು ಹೊಡಿಬೇಕು. ಅಮ್ಮ ನೀನ್ ಸುಮ್ಮನಿರು. ನಿನ್ಗೆ ಯಾಕೆ ಗುರಿ ಸಾಬರಿ? ಬಾ ಹೋಗೋಣ. ಯಾಕೋ ಇವ್ರ ಹೆಣ್ಮಕ್ಳ ಬಗ್ಗೆ ಕೇಳ್ತಾ ಮಾತಾಡಬೇಕು? ಅಮ್ಮ ಅವ್ರು ಏನ್ ಬೇಕಾದ್ರೆ ಮಾತಾಡ್ಲಿ, ನಿನ್ಗೆ ಯಾಕೆ ಬೀದಿನಲ್ಲಿ ಯಾಕೆ ರಂಪಾಟ? ನೋಡ ನೀನ್ ಬರ್ಲ ನನ್ ಮೇಲೆ ನಾಳೆ ಅಮ್ಮ ಬಾ. ನೋಡ್ಕೋತೀರೋ ನಿಮ್ಮನ್ನ. ಇನ್ನೊಂದ್ಸಲ ನೀವೇನಾರು ಮಾತಾಡಿ. ಅಮ್ಮ ಬಾಮ. ಅಬ್ಬಾ, ಈ ಹೆಂಗಸಿನ ಬಗ್ಗೆ ಇಲ್ಲಿ ತನಕ ಬರೀ ಕೇಳ್ತಿದ್ದೆ, ಇವತ್ತು ಪಬ್ಲಿಕ್ ರೋಡ್ನಲ್ಲಿ ನೋಡ್ದಂಗಾಯ್ತು. ಓಯ್, ಇದು ಭಯಂಕರ ಮರೇನಿದು. ಓಯ್ ಸಿಂಗಣ್ಣ, ನನಗೊಂದು ಡೌಟ್. ಎಂತ ಸ್ವಲ್ಪ ಯೋಚನೆ ಮಾಡಿ ನೋಡಿ. ಕೆಲವೊಮ್ಮೆ ಯಾವುದು ಸುಳ್ಳಾಗಿರುವುದಿಲ್ಲ. ಈ ಹುಡುಗಿಯರ ನಾಪತ್ತೆ ಮತ್ತು ಕೊಲೆಯ ಹಿಂದೆ ಈ ಹೆಂಗಸಿನ ಕೈವಾಡವೇ ಯಾಕಿರಬಾರದು? ಬಾಮ ಬಾಮ. ನೋಡುದು ನೋಡಿ ನನಗೆ ಡೌಟೇ. ಜಾನಕಿ, ನಾನು ಹೊರಡ್ತೀನಿ. ಇಷ್ಟು ಬೇಗ ಯಾಕೆ ಹೊರಟ್ರಿ? ಇನ್ನೊಂದು ಸ್ವಲ್ಪ ದಿವಸ ವಿಶ್ರಾಂತಿ ತಗೋಬಾರ್ದಾಗಿತ್ತಾ? ವಿಶ್ರಾಂತಿ ಅಂತ ನಾನು ಸ್ಥಿರವಾಗ್ಬಿಟ್ರೆ ಮದುವೆ ನಡಿಬೇಕಲ್ಲ. ನಡೆಯೋದೆಲ್ಲ ನಡೀತದೆ, ನೀವು ಆರಾಮಾಗಿರಿ. ಬೇರೆ ಎಲ್ಲ ನಡಿಬೋದು ಕಣೋ, ಆದರೆ ಅದಕ್ಕೆ ಹಣ ಬೇಕಲ್ಲ, ದುಡ್ಡನ್ನ ಹೊಂಚಾಕಬೇಕಲ್ಲ. ನನ್ನ ಆರೋಗ್ಯ ಹದಗೆಡದೆ ಇರೋದಕ್ಕೆ ವಿಟಮಿನ್ ಮಾತ್ರೆಗಳಿದೆ. ಆದರೆ ಮದುವೆ ನಡಿಬೇಕಾದ್ರೆ ಕೈಯಲ್ಲಿ ವಿಟಮಿನ್ ಎಮ್ ಬೇಕು. ಆ ವಿಚಾರಕ್ಕೆ ನೀವಿನ್ನೂ ಏನು ನಿರ್ಧಾರ ತಗೊಂಡಿಲ್ವಾ? ತಗೊಂಡಿದ್ದೆ, ಆದರೆ ಅದೆಲ್ಲ ತಿರುಮುರುವಾಗಿ ಉಲ್ಟಾ ಪಲ್ಟಾ ಆಗೋಯ್ತು. ಯಾಕ್ರಿ, ಏನಾಯ್ತು? ನಾನು ಹಣಕ್ಕಾಗಿ ಹಾಲಪ್ಪ ಗೌಡ್ರನ್ನ ಅವಲಂಬಿತನಾಗಿದ್ದೆ. ಹಿಂದೆ ಕೂಡ ನನಗೆ ಬಹಳ ದೊಡ್ಡ ಮೊತ್ತದ ಸಹಾಯ ನೀಡಿದ ಪುಣ್ಯಾತ್ಮ ಆತ. ಆದರೆ ಈಗ ಹಾಲಪ್ಪನವ್ರ ಮನಸ್ಸು ಬದಲಾಗಿದೆ. ಈಗ ನಿಂಗೆ ಅದನ್ನೆಲ್ಲ ನಾನು ಹೇಳ್ತಾ ಕೂತ್ಕೊಳ್ಳೋಕ್ಕಾಗಲ್ಲ. ಹೌದು, ಹಿಂದೆಲ್ಲ ನಮಗೆ ಸಂಕಷ್ಟ ಅಂತ ಬಂದಾಗ ಹಾಲಪ್ಪ ಕೊಡ್ರೆ ಉದಾರತೆ ತೋರಿಸಿದ್ರು. ಈಗ ಎಲ್ಲ ಹಾಳಾಗೋಯ್ತು. ಯಾರನ್ನು ದೂರಿ ಏನು ಪ್ರಯೋಜನ ಹೇಳಿ? ಅಪ್ಪ, ನೀವ್ಯಾಕೆ ಸೋಮಶೇಖರ್ ಚಿಕ್ಕಪ್ಪನ ಹತ್ರ ಒಂದ್ಸತಿ ಕೇಳಿ ನೋಡ್ಬಾರ್ದು? ಪಾಪ, ಈಗಾಗಲೇ ತಂದೆ ಸ್ಥಾನದಲ್ಲಿ ಇದ್ದು ಎಲ್ಲ ನೆರವೇರಿಸ್ತಾ ಇದ್ದಾರೆ. ಇದೇನು ಹೊರೆ ಆಗಲ್ಲ ಅವ್ರಿಗೆ. ಈಗ ಅದೊಂದೇ ದಾರಿ ನನಗೆ ಉಳಿದಿರೋದು. ಹೋಗಿ ಮಾತಾಡ್ಕೊಂಡು ಬರ್ತೀನಿ. ದಿವ್ಯಾ, ಒಂದಷ್ಟು ಪತ್ರಿಕೆ ಕೊಡಮ್ಮ. ಹಾಗೆ ಸ್ವಲ್ಪ ಕೆಲಸನೂ ಮಾಡ್ಕೊಂಡ್ಬಂದ್ಬಿಟ್ರೆ ಆಮೇಲೆ ಒತ್ತಡ ಕಮ್ಮಿ ಆಗುತ್ತೆ. ಅಪ್ಪ,
ಕಾವ್ಯ ಮದ್ವೆ ಮನೆಗೆ ಕೂಡ ಬರಬಾರ್ದು. ಚಿತಾವಣೆಯಲ್ಲಿ ಅವಳು ಬಂದ್ರೆ ಹಸೆ ಮಣೆ ಮೇಲೆ ನಾನು ಹೆಣ ನೋಡ್ಬೇಕಾಗತ್ತೆ ಅಷ್ಟೇ. ಏಕೆ ಹೀಗೆ ನಮ್ಮ ನಡುವೆ ಮಾತು ಬೆಳೆದಿದೆ, ಕುರುಡು ಹಮ್ಮು ಬೇಟೆಯಾಡಿ ಪ್ರೀತಿ ನರಳಿದೆ. ಏಕೆ ಹೀಗೆ ನಮ್ಮ ನಡುವೆ ಮಾತು ಬೆಳೆದಿದೆ, ಕುರುಡು ಹಮ್ಮು ಬೇಟೆಯಾಡಿ ಪ್ರೀತಿ ನರಳಿದೆ. ಏಕೆ ಹೀಗೆ ನಮ್ಮ ನಡುವೆ, ಏಕೆ ಹೀಗೆ ನಮ್ಮ ನಡುವೆ. ಯಾಕೋ ಸದಾಶಿವ 2 ದಿನ ಮೈಗೆ ಹುಷಾರಿಲ್ವಂತ ಯಾಕೆ ಹಾಗೆಲ್ಲ ಮಾಡ್ಕೊಳ್ತೀಯಾ? ನನ್ನ ಮನೇಲಿ ನಡೀತಿರೋದು ನಿನಗೆಲ್ಲ ಗೊತ್ತೇ ಇದೆಯಲ್ಲ ಸೋಮಶೇಖರ. ವಿಚಿತ್ರ ಅಂದರೆ ಊರಲ್ಲಿ ನಡೆಯೋ ವಿದ್ಯಮಾನಗಳೆಲ್ಲ ನನ್ನ ಮನೆಯ ಜೊತೆಗೆ ತಾಳೆ ಹಾಕೋತಾ ಇರೋದು. ಹಾಗಾಗೋದಕ್ಕೆ ಕಾರಣ ಏನು ಗೊತ್ತಾ? ಸುಪೀರಿಯಾರಿಟಿ ಕಾಂಪ್ಲೆಕ್ಸ್, ಅತಿ ಬುದ್ಧಿವಂತಿಕೆ ಅನ್ನೋ ಕಾವ್ಯಾಳ ಭ್ರಮೆ. ಅದು ಬಿಡ, ಅವಳನ್ನ ನಾನು ಸರಿ ಮಾಡ್ತೀನಿ. ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳೋ ಮಾರಾಯ. ಈಗಾಗಲೇ ಒಂದು ಸುತ್ತಿನ ಮಾತುಕತೆ ಆಗಿದೆ. TP ಮೆಂಬರ್ ನಾರಾಯಣ ಸ್ವಾಮಿ ಜೊತೆ ಮಾತಾಡಿದ್ದೀನಿ. ಪೊಲಿಟಿಕಲ್ ಪ್ರೆಷರ್ ಯೂಸ್ ಮಾಡಿ ಕಾವ್ಯನ ಪಾರು ಮಾಡೋ ಜವಾಬ್ದಾರಿ ನಂದು ಕಣಯ್ಯ. ಅಷ್ಟೂ ಮಾಡದೆ ಹೋದರೆ ನಿನ್ನ ದಾಯಾದಿಯಾಗಿ ಏನು ಬೆಲೆ ಹೇಳ? ಸೋಮಶೇಖರ, ನಿನ್ನ ನನ್ನ ಮನೆಯವರೆಲ್ಲ ತಪ್ಪು ತಿಳ್ಕೊಂಡ್ಬಿಟ್ಟಿದ್ರು ಕಣ. ತಿಳ್ಕೊಳ್ಳಿ ಬಿಡು, ಅರ್ಥ ಆಗೋರಿಗೆ ಅರ್ಥ ಆದರೆ ಸಾಕು ಅಲ್ವೇ? ಅಂದಹಾಗೆ ಹಾಲಪ್ಪಗೌಡ್ರ ಹತ್ರ ಮದುವೆ ಖರ್ಚಿಗೆ ದುಡ್ಡು ಬೇಕು ಅಂತ ಕೇಳಿದ್ಯಂತೆ. ಹೌದು ಕಣ, ಆದರೆ ಈಗ ನೋಡಿದ್ರೆ ದುಡ್ಡಿನ ಬದಲು ಸಹಸ್ರನಾಮ ಮಾಡ್ದ. ಹಿರಿಯರು ಒಂದು ಮಾತು ಹೇಳ್ತಾರೆ, ಮೆರೆಯ ಬೇಡವೋ ಮನುಜ ಅಂತರಾಳದ ಅಂಕೆಯ ಮೀರಿ ಅಂತ. ಈ ಮಾತನ್ನ ಕಾವ್ಯಾಗ ಹೋಗಿ ಹೇಳ. ಅಂದಹಾಗೆ ಹಣಕಾಸಿನ ವ್ಯವಸ್ಥೆ ಏನು ಮಾಡ್ಕೊಂಡಿದ್ಯಾ? ಇಷ್ಟೆಲ್ಲ ಬರೆದವನು ನಿನಗೆ ಇದಕ್ಕೆ ಮಂಗಳ ಹಾಡೋದಕ್ಕೆ ಗೊತ್ತಿಲ್ವೇ? ನೀನೇ ಏನಾದರೂ ಮಾಡೋ. ನೀನು ಹೇಳದೇ ಇದ್ರು ಆ ಕರ್ತವ್ಯ ನಂದು ಅಂತ ನಾನು ಮಾಡ್ತಾನೆ ಇದ್ದೆ ಕಣಯ್ಯ. ನೀನು ಇದ್ರ ಚಿಂತೆ ಬಿಟ್ಬಿಡು. ಮದುವೆಗಾಗೋ ಖರ್ಚೆಲ್ಲ ನಾನೇ ನೋಡ್ಕೋತೀನಿ. ಒಂದೊಂದು ಪೈಸೆನೂ ಲೆಕ್ಕ ಬರೆದಿಟ್ಟಿರ್ತೀನಪ್ಪ. ನೀನು ಆಮೇಲೆ ನಿನಗಾದಾಗ ನನಗೆ ತೀರಿಸು. ಇದರಿಂದ ನಿನಗೂ ಮುಜುಗರ ಆಗಲ್ಲ. ಏನಂತೀಯಾ? ಸೋಮಶೇಖರ, ನಿನ್ನ ಋಣ ನಾನು ಹೇಗೆ ತೀರಿಸ್ಲೋ? ಅದು ಋಣ ಅಲ್ವೋ, ಕರ್ತವ್ಯ. ಅದು ನಿನ್ನ ದೊಡ್ಡ ಮಾತು ಕಣ. ಆಮೇಲೆ ಆಮೇಲೆ ಏನಯ್ಯ ಆಮೇಲೆ ಆಮೇಲೆ ಅಂತ ಇದೆಯಾ? ಮತ್ತೆ ಇನ್ನೇನ, ನನ್ನ ಮಗಳ ಕಾವ್ಯ ಈ ಮದುವೆ ಮನೆಗೆ ಬರಲೇಬಾರ್ದು ಅಂತ ದಿವ್ಯ ಹಠ ಹಿಡಿದು ಕೂತಿದ್ದಾಳೆ. ಈ ಸಮಸ್ಯೆಗೆ ನೀನು ಒಬ್ಬ ನೋಡೆಯ ಪರಿಹಾರ ಹೇಳೋದಕ್ಕೆ ಸಾಧ್ಯ ಅಲ್ಲ ಕಣ ಸೋಮಶೇಖರ. ಕಾವ್ಯನೇ ಇಲ್ಲದೆ ಹೋದರೆ ನನ್ನ ಸಂತೋಷ ಎಲ್ಲಿದೆ ಹೇಳು? ನಾನು ಹೇಳೋದು ಅದನ್ನೇ ಕಣಯ್ಯ.
ಕಾವ್ಯ ಮದುವೆಗೆ ಬರಬಾರ್ದು. ಅಲ್ಲಪ್ಪ, ನಾನು ಏನು ಹೇಳೋದು ಅಂದರೆ, ಈಗಾಗಲೇ ಅವಳ ಬಗ್ಗೆ ಊರಲ್ಲೆಲ್ಲ ಏನೇನೋ ಪುಕಾರಗಳು ಹಬ್ಬಿದೆ. ಅಂಥ ಸಮಯದಲ್ಲಿ ಅವಳು ಮದುವೆ ಮನೆಗೆ ಬಂದರೆ, ಮದುವೆಗೆ ಬಂದಿರೋ ಜನಗಳ ಕಣ್ಣೆಲ್ಲ ಅವಳ ಮೇಲೆ ಕೇಂದ್ರೀಕೃತವಾಗಲ್ವೇ? ಇವಳಿಗೂ ಮುಜುಗರ ಆಗಲ್ವೇ? ಪಾಪ ಚಿಕ್ಕ ವಯಸ್ಸು, ಅದನ್ನೆಲ್ಲ ಹೆಂಗೆ ಎದುರಿಸ್ತಾಳೆ? ಹಾಗಂತೀಯ? ಹಾಂ, ನನಗೆ ಕಾವ್ಯ ಮೇಲೆ ಏನು ದ್ವೇಷ ಇಲ್ಲಪ್ಪ. ನೀನೇ ಯೋಚನೆ ಮಾಡ. ಇವಳು ಮದುವೆ ಮನೆಗೆ ಬರದೇ ಇರೋದ್ರಿಂದ ಜನಗಳಿಂದ ನಮಗೆ, ನಮ್ಮ ಕುಟುಂಬಕ್ಕೆ ಆಗೋ ಅಪಮಾನಗಳು, ಅಪಹಾಸ್ಯಗಳೆಲ್ಲ ತಪ್ಪು ಹೋಗುತ್ತಲ್ವೇ? ಹಾಗಂತೀಯ? ಕೊನೆಯದಾಗಿ ಇನ್ನೊಂದು ಸಲ ಯೋಚನೆ ಮಾಡೋ ಸೋಮಶೇಖರ. ನನಗೆ ಅವಳು ಸೂತ್ಕ ಬಂದವ್ರ ಥರ ದೂರದಲ್ಲಿ ಒಂದು ಬದಿಯಲ್ಲಿ ನಿಂತಿದ್ರು ಸಾಕು ಕಣ. ಮಗಳ ಮೇಲಿರೋ ನಿನ್ನ ವ್ಯಾಮೋಹ ಅಂತ ನನಗೂ ಅರ್ಥ ಆಗುತ್ತೆ. ಸದ್ಯಕ್ಕೆ ಅವಳು ಗ್ರಹಗತಿ ಸರಿಗಿಲ್ಲ ಅಂತ ಅನ್ಸುತ್ತೆ. ಪಾಪ, ಮಾಡದೇ ಇರೋ ತಪ್ಪಿಗೆ ಸುಮ್ಮನೆ ಆಪಾದನೆ ಹೊತ್ಕೊಂಡು ತಿರುಗುತ್ತಾ ಇದ್ದಾಳೆ. ಅದಕ್ಕೆ ಬಿಲ್ಕುಲ್ ಕಾವ್ಯ ಈ ಮದುವೆಗೆ ಬರೋದು ಬೇಡ ಅಂದಿತ್ತು. ಸೋಮಶೇಖರ, ಇದೊಂದಷ್ಟು ಪತ್ರಿಕೆಗಳು ತಂದಿದ್ದೆ. ನಿಮ್ಮ ಕಡೆಯವ್ರಿಗೆ ಯಾರ್ಯಾರಿಗೆ ಬೇಕೋ ಎಲ್ಲ ನೀನೇ ನೋಡಿ ಕೊಟ್ಬಿಡು. ಅಂದಾಗೆ ಆ TP ಮೆಂಬರ್ ನಾರಾಯಣ ಸ್ವಾಮಿಗೆ ನೀನೇ ಪತ್ರಿಕೆ ಕೊಟ್ಟು ಕರಿಬೇಕು ಕಣ. ಚೆನ್ನಾಗಿದೆ ಕಣಯ್ಯ, ನಿನ್ನ ಮಗಳ ಮದುವೆ ನಾನು ಕರಿಬೇಕು. ತಾಯಾದಿ ಕರಿತೀನಿ, ಬರಲೇ? ಹಾಂ. ನವಲಕ್ಕಿ, ನಿನ್ನ ಕನಸಿನ ಒಂದೊಂದು ರೆಕ್ಕೆಯು ಕಳಚಿ ಬೀಳ್ತಾ ಇದೆ. ಬದುಕು ಅಂದರೆ ಇಷ್ಟೇನಾ? ತಪ್ಪು ನಡೆಯೋದು ಸಹಜ. ತಪ್ಪಿಗೆ ಕಾರಣ ಯಾರು ಅಂತ ಹುಡುಕೋದಕ್ಕಿಂತ ನನ್ನ ನವಲಕ್ಕಿಯ ಕುಣಿತ ನಿಲ್ಲೋದಕ್ಕೆ ನಾನೇ ಕಾರಣ. ನನ್ನ ಉದ್ದಟತನವೇ ಕಾರಣ.